ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬೈಕ್ ಬಾಸ್ ಸೌದ್ 007 ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ 150 ಪಲ್ಸರ್ BS6 ಬಜಾಜ್ ಕಂಪ್ನಿದು. ಇದರಲ್ಲಿ ಗಾಡಿ ವೈರಿಂಗ್ ಪ್ರಾಬ್ಲಮ್ ಆಗಿತ್ತು, ಕರೆಂಟ್ ಬರ್ತಾಯಿಲ್ವಾ ಅಂತ ಕಸ್ಟಮರ್ ಬಂದಿದ್ದ. ನಮ್ಮ ಓನರ್ಗೆ ತುಂಬ ಆತ್ಮೀಯ ಫ್ರೆಂಡ್ ಅಂತೆ, ಸುಮಾರು ಒಂದು 20 ವರ್ಷಗಳಿಂದ ಮಾಡಿಸ್ತಾ ಇರೋದು. ಗಾಡಿನ ತೊಗೊಂಡು ನೋಡುವಾಗ ಅದರಲ್ಲಿ ಕರೆಂಟೇ ಬರ್ತಾ ಇರಲಿಲ್ವ. ಗಾಡಿನ ಎಲ್ಲ ಚೆಕ್ ಮಾಡಿದ್ವಿ, ಪ್ರತಿಯೊಂದು ಸಾಕೆಟ್ಗಳು ಅದು ಇದು ಪ್ರತಿಯೊಂದು ಚೆಕ್ ಮಾಡಿದ್ರು, ಎಲ್ಲ ಕರೆಕ್ಟಾಗಿದ್ವು. ಮತ್ತು ಇಲಿಗಳು ಒಂದು 2-3 ಸಾಕೆಟ್ಗಳನ್ನ ಕಚ್ಬಿಟ್ಟಿದ್ವು, ನೋಡ್ಬೋದು. ಅದು ಹೀಟಿಂಗ್ ಟೆಂಪ್ರೇಚರ್ ಸ್ವಿಚ್ ಆಗಲಿ ಅದ್ರದ್ದು ಕಟ್ ಮಾಡಿತ್ತು, ಸೈಲೆನ್ಸರ್ ಹೀಟಿಂಗ್ದು ಕಟ್ ಮಾಡಿತ್ತು. ಆಮೇಲೆ ECU ಹತ್ರನೂ 2-3 ವೈರ್ ಕಚ್ಚಿತ್ತು, ಅದನ್ನು ಚೆಕ್ ಮಾಡಿದೆ. ಮತ್ತು ಎಲ್ಲ ಮಾಡಿದರೂ ಅದ್ರಿಗೆ ಏನು ಮಾಡಿದರೂ ಅದರಲ್ಲಿ ಕರೆಂಟೇ ಬಂದಿಲ್ವ. ಅದರದ್ದು ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟೆ ECM ಅದರಲ್ಲಿ ಹೋಗ್ಬಿಟ್ಟಿತ್ತು. ಸುಮಾರು ಪ್ರಾಬ್ಲಮ್ಸ್ 21, 22, 23 ಗಾಡಿಗಳಲ್ಲಿ ತುಂಬ ECM ಹೋಗುತ್ತಂತೆ. ಆಮೇಲೆ ECM ಹಾಕಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆ ಕ್ಲಿಪ್ನ ತೊಗೊಂಡು ಸೀದಾ ನಮ್ಮ ಬಾಜಿ ಹತ್ರ ಹೋದೆ. ಹೋಗಿದ ತಕ್ಷಣ ಒಂದು ಸಾಲ್ಡ್ರ್ ಮಾಡಿಕೊಟ್ಟ. ಸುಮಾರು ಒಂದು 10,000 ರೂಪಾಯಿ ಆಗುತ್ತಂತ ವೈರಿಂಗ್ ಕಿಟ್ಟು. ಪಾಪ ಬಡವನು ಕಸ್ಟಮರು, ಅದಕ್ಕೋಸ್ಕರ ಬಚಾವ್ ಮಾಡು ಅಂತ ನಮ್ಮ ಓನರ್ ಹೇಳಿದರು. ಬಚಾವ್ ಮಾಡಿದೆ. ಅವ್ನು ಸಾಲ್ಡ್ರ್ ಮಾಡಿ ನನ್ನ ಕೈಗೆ ಕೊಟ್ಟ. ಅದನ್ನು ತಗೊಂಡು ಸೀದಾ ಬಂದು ನಮ್ಮ ಗ್ಯಾರೇಜಲ್ಲಿ ಫಿಟ್ ಮಾಡಿದೆ. ಅದನ್ನು ಫಿಟ್ ಮಾಡಿ ಮತ್ತೆ ಇನ್ನೂ ಒಂಥರ ಎಲ್ಲ ಚೆಕ್ ಮಾಡಿದೆ, ನೋಡಿದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಹೆಂಗೆ ಅಂತ. ನೋಡಿ, ಗಾಡಿ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಫ್ಯೂಲ್ ಪಂಪ್ ವೈರ್ಗಳು ಕಚ್ಚಿಬಿಟ್ಟಿದ್ವು, ತುಂಬ ಅಂದರೆ ತುಂಬ ಕಚ್ಚಿಬಿಟ್ಟಿದ್ವು. ಆಮೇಲೆ ಕಸ್ಟಮರ್ ಖುಷಿಯಾಗಿದ್ದ ತಕ್ಷಣವೇ ನಮ್ಮ ಅರ್ಬಾಜು ಜಿಲೇಬಿ ತರಿಸ್ದ. ಫಾಲ್ಟ್ ಸಿಕ್ಕಿದ ತಕ್ಷಣವೇ ಜಿಲೇಬಿ ತಿನ್ಕೊಂಡು, ಬ್ಯಾಟ್ರಿ 2021ರಲ್ಲಿ ಹಾಕಿರೋದು, ಗಾಡಿ ಅದೇ ಶೋರೂಮಲ್ಲಿ ಬಂದಿರೋದು. ಅದನ್ನು ಬ್ಯಾಟ್ರಿನೂ ಒಂದು ಓನರ್ಗೆ ಹೇಳಿದ ತಕ್ಷಣ ತಗೊಂಡು ಬಂದು ಹಾಕಪ್ಪ, ಅದ್ರದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಒಂದು ಅಮ್ರಾನ್ ಬ್ಯಾಟ್ರಿನೇ, ಓನರ್ ಅಂತೂ ಒರ್ಜಿನಲ್ಲೇ ಬ್ಯಾಟ್ರಿ ಆಗೋದು, ಲೋಕಲ್ ಐಟಮೇ ಮುಟ್ಟಲ್ಲ. ಬ್ಯಾಟ್ರಿ ಒಂದು ಹಾಕ್ಬಿಟ್ಟು ಆಮೇಲೆ OPD ಟೂಲ್ ತೊಗೊಂಡು ECM ಎಲ್ಲ ಫ್ಲ್ಯಾಶ್ ಮಾಡೋಣ ಅಂತ ಫ್ಲ್ಯಾಶ್ ಮಾಡಿದೆ. ಎಲ್ಲ ಫುಲ್ A to Z ನೋಡ್ಕೊಂಡೆ. ಒಂದು ಟ್ರೈಲ್ ಹೋಗ್ಬಿಟ್ಟು ಬರೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೆ, ಸೀದಾ ಸರ್ವಿಸ್ ಸ್ಟೇಷನ್ಗೆ ಬಿಟ್ಬಿಟ್ಟೆ. ಅಲ್ಲೋದ್ರೆ ಅವ್ನು ಸರ್ವಿಸ್ ಸ್ಟೇಷನ್ನಲ್ಲಿ ಸರ್ವಿಸ್ ಮಾಡಿ ಇಕ್ಕಿದ್ನು. ಊಟಕ್ಕೆ ಹೋದೆ. ಆಮೇಲೆ ಬರೋಷ್ಟೊಳಗಡೆ ಗಾಡಿನ ರನ್ನಿಂಗ್ ಮಾಡಿ ನಮ್ಮ ಹುಡುಗ ಗ್ಯಾರೇಜಲ್ಲಿ ಇಕ್ಕಿದ್ದ. ಆಮೇಲೆ ಕಸ್ಟಮರ್ ಬರುತ್ತಾನ, ಅದರದ್ದು ರಿವ್ಯೂ ಕೇಳೋಣ, ಏನು ಹೇಳ್ತಾರೆ ಬನ್ನಿ ಕೇಳೋಣ ಅವ್ರ ಹತ್ರ. ಇದು ಮಾಲೂರು ತಾಲೂಕಿನ ಮಾಲೂರು ನಗರದಲ್ಲಿರುವಂಥ ಸ್ಟ್ಯಾಂಡರ್ಡ್ ಗ್ಯಾರೇಜು. ನಮ್ಮ ಗಾಡಿ ಜಾಸ್ತಿ ತೊಂದರೆ ಕೊಡ್ತಾಯಿತ್ತು. ಒಂದು ವೈರ್ ಪ್ರಾಬ್ಲಮ್ ಆದ್ರೂ ಈ ಸೆನ್ಸರ್ ಗಾಡಿ ಆಗಿದ್ದರಿಂದ ತಲೆ ಕಟ್ಟೋಗ್ತಾಯಿತ್ತು. ಆದ್ದರಿಂದ ತಗೊಂಡ್ಬಂದು ಈ ಇದು ಸರ್ವಿಸ್ ಸೆಂಟರ್ ಬಿಟ್ಟಿದ್ವಿ. ಇದನ್ನು ಚೆನ್ನಾಗಿ ರಿಪೇರಿ ಮಾಡಿದ್ದಾರೆ. ನೋಡಿ ಹೇಳ್ತಾರೆ ಮಾತಿದು. ಸ್ಟ್ಯಾಂಡರ್ಡ್ ಗ್ಯಾರೇಜ್ ಅಂತ ಮಾಲೂರು. ಇದು ಪ್ರೊಪ್ರೈಟರು PSR ಅಲ್ಲ? ಹಾಂ, ಪ್ರೊಪ್ರೈಟರ್ ಬಂದು PSR ಅವರು.